ಇವತ್ತು ನಾವು 6-15-24ನೇ ತಾರೀಕು ಹುಟ್ಟಿರೋರ ಬಗ್ಗೆ ಮಾತಾಡೋಣ. ಸೊ ಇವರ ಬರ್ತ್ ನಂಬರ್ ಬಂದು 6 ರೆಪ್ರೆಸೆಂಟೆಡ್ ಬೈ ವೀನಸ್ ಅಂದ್ರೆ ಶುಕ್ರ. ತಮಗಿಂತ ಜಾಸ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಂತ ನಂಬರ್ ಇದು. ಯಾಕೆ ಅಂತ ಹೇಳಿದ್ರೆ ಇವ್ರು ಯಾವುದೇ ಡಿಸಿಷನ್ ತಗೊಬೇಕಾದ್ರೆ ಬೈ ಹಾರ್ಟ್ ತಗೊಂತಾರೆ. ಸೊ ಕ್ಯಾಲ್ಕುಲೇಟೆಡ್ ಡಿಸಿಷನ್ಸ್ ನ ತಗೊಳೋದಕ್ಕೆ ಇವ್ರಿಗೆ ಬರಲ್ಲ. ಎರಡನೇದು, ಇವ್ರ ಸುತ್ತಮುತ್ತ ಇರೋರು ತುಂಬಾ ಖುಷಿಯಾಗಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದರಿಂದ ತುಂಬಾ ಜಾಸ್ತಿ ಪ್ರೀತಿ ಹಾಗೂ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಎಷ್ಟು ಕೇರ್ ಮಾಡ್ತಾರೋ ಹಾಗೆ ಇವ್ರ ಜೊತೆಲಿರೋರು ಇವ್ರನ್ನ ಅಷ್ಟೇ ಕೇರ್ ಮಾಡ್ಲಿ, ಲವ್ ಮಾಡ್ಲಿ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಕೊನೆಯದಾಗಿ ಇವರು ಯಾರನ್ನಾದ್ರೂ ಒಬ್ರನ್ನ ಹಚ್ಕೊಂಡು ಅವ್ರೇನಾದ್ರು ಇವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ರೆ ತಪ್ಪು ಯಾರದೇ ಆಗಿರ್ಲಿ, ನಾನು ಏನ್ ಮಿಸ್ಟೇಕ್ ಮಾಡಿದೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಓವರ್ ಥಿಂಕ್ ಮಾಡ್ತಾರೆ. ಈಗ ವೀಕ್ನೆಸ್ ಅಂತ ಬಂದ್ರೆ, ಸೊ ಇವರು ಎಷ್ಟು ಮಟ್ಟಿಗೆ ಒಬ್ರಿಗೋಸ್ಕರ ಯೋಚನೆ ಮಾಡ್ತಾರೆ, ಒಬ್ರಿಗೋಸ್ಕರ ಕೆಲಸಗಳನ್ನ ಮಾಡ್ತಾ ಬರ್ತಾರೆ ಅಂತ ಹೇಳಿದ್ರೆ ಇವ್ರ ಬಗ್ಗೆ ಇವರೇ ಯೋಚನೆ ಮಾಡಲ್ಲ, ಇವ್ರ ಬಗ್ಗೆ ಇವರೇ ಕೇರ್ ಮಾಡೋದು ಮರ್ತ್ಬಿಡ್ತಾರೆ. ಸೊ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಇರೋದೇ ಇಲ್ಲ ಇವ್ರಿಗೆ. ಸೆಕೆಂಡ್, ಇವ್ರಿಗೆ ಜೊತೆಗಾರ ಇಲ್ಲದೆ, ಕಂಪ್ಯಾನಿಯನ್ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಅಷ್ಟು ಮಟ್ಟಿಗೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಆಗಿರುತ್ತೆ ಅವ್ರದ್ದು. ಕೊನೆಯದಾಗಿ ಇವ್ರು ಎಷ್ಟು ಮಟ್ಟಿಗೆ ಒಬ್ರನ್ನ ಹಚ್ಕೊಂತಾರೆ ಅಥವಾ ಎಲ್ಲಾರನ್ನೂ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಿಗೂ ಇವರು ನೋ ಅಂತ ಹೇಳೋದಕ್ಕಾಗಲ್ಲ. ಸೊ ಇದು ಇವರ ಮೋಸ್ಟ್ ಇಂಪಾರ್ಟೆಂಟ್ ವೀಕ್ನೆಸ್. ಓಕೆ, ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಸರಿ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.